ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಥರ್ಸ್ಡೇ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನನಗೆ ತುಂಬ ಕೆಲಸಗಳಿತ್ತು. ಆ್ಯಕ್ಚುಲಿ ಚಿಕ್ಕಪೇಟೆಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಾನು ನನ್ನ ಫ್ರೆಂಡ್ ಇಬ್ಬರೂ. ಅದಕ್ಕಿಂತ ಮುಂಚೆ ನಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, KYC ಮಾಡಿಸ್ಬೇಕಾಗಿತ್ತು. ಅಲ್ಲಿ ಹೋಗ್ಬಿಟ್ಟು ನಾನು ಮಾಡ್ಕೊಳ್ಳೋಣ, ಅಲ್ಲಿ ಹೋಗಿ ಬೇಗ ಹೊರಟ್ರೆ ಮನೆಯಿಂದ KYCನೂ ಆಗುತ್ತೆ, ಜೊತೆಗೆ ಚಿಕ್ಕಪೇಟೆಗೆ ಹೋಗಿ ಬರೋಕ್ಕೂ ಸರಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಬೆಳಗ್ಗೆನೇ ಎದ್ದು ಎಲ್ಲ ಮಾಡೋಣ ಅನ್ನೋಷ್ಟರಲ್ಲಿ ಮಾರ್ನಿಂಗು 7 o'clock ಅಂದ್ಕೊಳ್ತೀನಿ. ಅಷ್ಟರಲ್ಲಿ ಕರೆಂಟ್ ಹೋಯಿತು. 2 ಡೇಸಿಂದ 7 o'clock ಕರೆಂಟ್ ಹೋಯ್ತಾ. ಸೊ ಇಲ್ಲಿ ಬೇರೆ ನೀರು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಮತ್ತು ಬೋರು ಕೆಟ್ಟೋಗ್ಬಿಟ್ಟು ನೀರು ಪ್ರಾಬ್ಲಮ್ ಆಗಿದೆ. ಸೊ ಹಂಗಾಗಿ ಏನಪ್ಪ ಅಂತ ಹೇಳಿದ್ರೆ ಎರಡೇ ಕೆಲಸ ಮಾಡ್ಕೊಂಡು ಮಾತಾಡೋದು ಕಷ್ಟ ನನಗೆ. ಸೊ ನೀರು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಆಟೋಮೆಟಿಕ್ ಆಫ್ ಮಾಡಿ ಇಟ್ಬಿಟ್ಟಿದ್ದೆ ನಾನು. ಏಕೆಂದರೆ ನೀರು ಸಂಪಲ್ಲಿ ನೀರಿರಲಿಲ್ಲ. ಇವತ್ತು ಬೆಳಿಗ್ಗೆ ಬರುತ್ತೆ ನೀರು, ಆವಾಗ ಕಾವೇರಿ ನೀರು ಬರುತ್ತೆ. ಸೊ ಅದು ಬಂದಾಗ ತುಂಬ್ಕೊಳ್ಳೋಕ್ಕೆ ಆನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಸಂಪಲ್ಲಿ ನೀರಿರಲಿಲ್ವಲ್ಲ ಅಂತ ಆಟೋಮೆಟಿಕ್ ಆಫ್ ಮಾಡಿ ಇಟ್ಬಿಟ್ಟಿದೆ. ಅದು ನೋಡಿದ್ರೆ ಬೆಳಗ್ಗೆ ಎದ್ದೋಳೋ ಅಷ್ಟರಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ. ನೀರೇನೋ ಬಂತು, ನೀರು ಬರ್ತಾ ಇತ್ತು, ಕಾವೇರಿ ನೀರು. ಬಟ್ ಇಲ್ಲಿ ಕರೆಂಟೇ ಇಲ್ಲ. ಕರೆಂಟ್ ಬಂದಾಗ ಆಲ್ಮೋಸ್ಟ್ 11:30 ಅಂತ ಅಂದ್ಕೊಳ್ತೀನಿ. ಆವಾಗ ನೋಡಿದ್ರೆ ಇಲ್ಲಿ ನೀರೇ ಇರಲಿಲ್ಲ, ಯಾವ ಬಿಲ್ಡಿಂಗಲ್ಲೂ ನೀರಿಲ್ಲ. ಎಲ್ಲ ಆನ್ ಮಾಡಿ ಕೇಳ್ತಾಯಿದ್ರು, ನೀರು ಬರ್ತಲ್ಲ ಅಂತ. ಏನು ಮಾಡೋದು, ಈಗ ಇಲ್ಲೂ ನೋಡಬೇಕಲ್ಲ ನಾನು. ಕಾವೇರಿ ನೀರು ಏನೋ ಬಂದು ತುಂಬ್ಕೊಂಡಿತ್ತು, ಬಟ್ ಮೇಲೆ ಹತ್ಸೋದಕ್ಕೆ ಕರೆಂಟೇ ಇಲ್ಲ. ಹಾಗಾಗಿ ವೆಯ್ಟ್ ಮಾಡಿ ಇಷ್ಟೊಂದು ನಮ್ಮ ಮನೆಯಲ್ಲೂ ಏನು ಕೆಲಸ ಮಾಡೋದಕ್ಕೂ ನೀರಿರಲಿಲ್ಲ. ಬಟ್ ನಾನೇನು ಅಂತಂದರೆ ಸೋಲಾರ್ ನೀರು ಬರುತ್ತೆ ನಮಗೆ, ಅದು ಜಾಸ್ತಿ ಏನು ಖರ್ಚಾಗಲ್ಲ. ಸೋಲಾರಲ್ಲಿ ಆಲ್ಮೋಸ್ಟ್ ನೀರು ಇದ್ದೇ ಇರುತ್ತೆ, ಬಟ್ ಬರ್ತಾ ಇರುತ್ತೆ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ ಅಷ್ಟೇ. ಇನ್ನೇನು ಮಾಡೋದು, ನನಗೂ ಲೇಟ್ ಆಗಿಬಿಡುತ್ತಲ್ಲ. ಕರೆಂಟ್ ಬಂದ ತಕ್ಷಣ ಮೇಲ್ಗಡೆ ನೀರು ಹತ್ತಿಸ್ಬಿಟ್ಟು ಹೊರಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಸೋಲಾರ್ ನೀರಲ್ಲೇ ಇವತ್ತು ಕೆಲಸ ಕೂಡ ಮಾಡಿಕೊಂಡೆ. ಈಗ ಹೊರಟಿದ್ದೀನಿ, 12:15 ಆಗ್ತಾಯಿದೆ ಟೈಮು. ನೋಡೋಣ, ಬ್ಯಾಂಕ್ ಹೋಗೋ ಇಲ್ಲಿಂದ ಕುರುಬಳ್ಳಿಗೆ ಹೋಗೋ ಅಷ್ಟರಲ್ಲಿ ಬ್ಯಾಂಕ್ ಏನಾದರೂ ಲಂಚ್ ಟೈಮ್ ಆಗಿಬಿಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ, ಅದು ಮಾಡ್ಸೋಕ್ಕಾಗಲ್ಲ. ಆಮೇಲೆ ಚಿಕ್ಕಪೇಟೆಗೆ ಹೋಗಿ ಬಂದಮೇಲೆ ಬೇಗ ಏನಾದ್ರು ಬಂದರೆ ಮಾಡಿಸೋದು. ಚಿಕ್ಕಪೇಟೆಗೆ ಹೋದರೆ ಅಂತ ಗೊತ್ತೇ ಇರುತ್ತೆ ನಿಮಗೆ, ಬೇಗ ಅಂತೂ ಬರೋದಕ್ಕಾಗಲ್ಲ, ಏಕೆಂದರೆ ಲೇಟ್ ಆಗೇ ಆಗುತ್ತೆ ಚಿಕ್ಕಪೇಟೆಗೆ ಹೋದರೆ. ಸೊ ನೋಡೋಣ, ಇವತ್ತಾದರೆ ಇವತ್ತು, ಇಲ್ಲಾಂದರೆ ಇನ್ನೊಂದಿನ. ಅದಕ್ಕೆ ಅಂತಲೇ ಫ್ರೀ ಮಾಡ್ಕೊಂಡು ಹೋಗಿ ನಾನು ಬ್ಯಾಂಕ್ ಕೆಲಸನ ಮುಗಿಸ್ಕೊಂಡು ಬರಬೇಕು. ಇವತ್ತು ಆ ಥರ 2 ಪ್ಲ್ಯಾನ್ ಮಾಡಿ ಇಟ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಅಟ್ಲೀಸ್ಟ್ ಚಿಕ್ಕಪೇಟೆಗಾದರೂ ಹೋಗಿ ಬಂದ್ಬಿಡೋಣ ಅಂತೇಳಿ ಅಂದ್ಕೊಂಡು ಹೊರಟಿದ್ದೀನಿ. ಹಾಗೆ ವ್ಲಾಗಲ್ಲೂ ಕೂಡ ಶೇರ್ ಮಾಡ್ತೀನಿ, ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕಪೇಟೆಗೆ ಹೋಗಿ. ನಾನು ಆ್ಯಕ್ಚುಲಿ ಡ್ರೆಸ್ ತೊಗೊಳ್ಳೋಣ ಅಂತೇಳಿ ಹೋಗ್ತಾ ಇರೋ ಕುರ್ತಾಸ್ ತೊಗೊಳ್ಳೋಣ ಅಂತ. ಇಲ್ಲೆಲ್ಲ ನಾನು ಹೋಗಿ ತೊಗೊಂಡ್ರೆ ಏನು ಗೊತ್ತಾ, ಕರೆಕ್ಟ್ ಫಿಟ್ಟಿಂಗ್ ಇರೋಲ್ಲ. ಮತ್ತು ಆನ್ಲೈನಲ್ಲೂ ಕೂಡ ಯಾಕೋ ನನಗೆ ಈ ನಡುವೆ ಅಷ್ಟೊಂದು ಕಂಫರ್ಟೇಬಲ್ ಆ ಥರ ಅನ್ನಿಸ್ತಾ ಇಲ್ಲ. ಈಗ ಎಲ್ಲಿ ನೋಡಿದ್ರು ಬದಿದಲ್ಲಿ ಎಲಾಸ್ಟಿಕ್ ಆ ಥರ ಬಂದ್ಬಿಡುತ್ತೆ, ಬಟ್ ನನಗೆ ಎಲಾಸ್ಟಿಕ್ ಇರೋದು ಒಂಥರ ಕಂಫರ್ಟೇಬಲೇ ಅನಿಸಲ್ಲ. ಸೊ ಹಾಗಾಗಿ ಬೇಡ, ಅಂಗಡಿಗೆ ಹೋಗೋಣ ಅಂತ ಹೇಳಿದ್ರೆ ಕುರ್ತಾ 750 850 ಆ ಥರ ಎಲ್ಲ ಇರುತ್ತೆ. ಬಟ್ ಅಷ್ಟೊಂದು ಫಿಟ್ಟಿಂಗ್ ಕೂಡ ನನಗೆ ಅನ್ನಿಸ್ತಾ ಇಲ್ಲ. ಒಂದ್ಸಲ ಚಿಕ್ಕಪೇಟೆನಲ್ಲೇ ತೊಗೊಂಡು ಬಂದಿದ್ವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಂಡ್ವಿ, ಚೆನ್ನಾಗಿತ್ತು ಕ್ವಾಲಿಟಿ. ಹಾಗಾಗಿ ಅಲ್ಲೇ ಹೋಗಿ ನೋಡೋಣ ಅಂತೇಳಿ ಅಂದ್ಕೊಂಡು ಹೊರಟಿದ್ದೀವಿ. ಇದೇ ಅಂಗಡಿ ಅಂತ ಏನು ತಲೆಯಲ್ಲಿ ಇಟ್ಕೊಂಡು ಹೋಗ್ತಾ ಇಲ್ಲ. ಅಲ್ಲಿ ಹೋದಾಗ ನಮಗೆ ಯಾವ ಅಂಗಡಿ ಇಷ್ಟ ಆಗುತ್ತೆ ಆ ಅಂಗಡಿ ನೋಡ್ಬಿಟ್ಟು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಯಾವ ಅಂಗಡಿಲಿ ತೊಗೊಳ್ತೀನಿ ಅದರ ಒಂದು ಲೊಕೇಶನ್ ಆದಷ್ಟು ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಬಂದಮೇಲೆ ತೋರಿಸ್ತೀನಿ ಕೂಡ ಯಾವ್ಯಾವ ಕುರ್ತಾ, ಯಾವ ಕುರ್ತಾ ತೊಗೊಂಬಂದೆ ಅಂತ. ಸೊ ನೋಡೋಣ, ಆಯಿತಾ. ಬ್ಲಾಗ್ ಹಾಗೆ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ, ಆಯಿತಾ. ಇವಾಗ ಆಟೋ ಬುಕ್ ಮಾಡಿಬಿಟ್ಟು ಹೊರಡಬೇಕು. ತಿಂಡಿಗೆ ಬಂದುಬಿಟ್ಟು ಪುಳಿಯೋಗರೆ ಮಾಡಿದೆ. ಇವಾಗ ಏನಾದರೂ ಟೊಮೊಟೊ ಸಾಂಬಾರು ಆ ಥರ ಮಾಡಿಬಿಟ್ಟು ಆಮೇಲೆ ಆಟೋ ಬುಕ್ ಮಾಡಿ ಹೊರಡ್ತೀನಿ. ಸೊ ಎಲ್ಲ ಮಾಡಿಟ್ಟು ಹೊರಡೋ ಅಷ್ಟರಲ್ಲೇ ಲೇಟ್ ಆಯಿತು. ಜೊತೆಗೆ ಅಲ್ಲಿ ಬ್ಯಾಂಕ್ ಕೂಡ ಲಂಚ್ ಟೈಮ್ ಆಗಿತ್ತು. ಸೊ ಇನ್ನೇನು ಹೋಗೋದು, ಅಲ್ಲಿ ಹೋದರೂ ವೇಸ್ಟೇಜ್, ಅಟ್ಲೀಸ್ಟ್ ಚಿಕ್ಕಪೇಟೆಗಾದರೂ ಹೋಗಿ ಬಂದ್ಬಿಡೋಣ ಅಂತೇಳಿ ಹೋದ್ವಿ. ಸೊ ಇವಾಗಂತೂ ಚಿಕ್ಕಪೇಟೆನಲ್ಲಿ ಎಲ್ಲಿ ನೋಡಿದ್ರು ಅಲ್ಲೇ ಈ ಥರ ಇನ್ವಿಸಿಬಲ್ ಚೈನ್. ಸೊ ಇವ್ರು ಬಂದ್ಬಿಟ್ಟು ನಾವು ರೆಗ್ಯುಲರಾಗಿ ಇವ್ರ ಹತ್ರ ಇಯರಿಂಗ್ಸ್ನ ತೊಗೊಂಡು ಬರ್ತಾಯಿದ್ವಿ. ಅಂದರೆ ಇವ್ರ ಹತ್ರ ಸ್ವಲ್ಪ ಯುನೀಕಾಗೂ ಇರುತ್ತೆ ಮತ್ತು ಹೊಸ ಪ್ಯಾಟರ್ನ್ ಆ ಥರದ್ದು ಇರುತ್ತೆ. ಈ ಶಾಪ್ ಬಂದುಬಿಟ್ಟು ಮೆಟ್ರೋ ಸ್ಟೇಷನ್ ರೋಡಲ್ಲೇ ಇರೋದು. ರಾಘವೇಂದ್ರ ಹೋಟೆಲ್ ಫೇಮಸ್ ಇದೆ ಅಲ್ಲಿ, ಅದರ ಆಪೋಸಿಟೇ ಬರುತ್ತೆ. ಅವರು ಹೊರಗಡೆನೇ ಇಟ್ಟಿದ್ದಾರೆ ಶಾಪು. ಅಲ್ಲಿಂದ ಮುಂದೆ ಬರ್ತಾ ಈ ಥರ ಒಂದು ಗಿಡ ನಂಗೆ ತುಂಬಾ ಇಷ್ಟ ಆಯಿತು. ರೋಲ್ ಥರ
ಟ್ವಿಸ್ಟ್ ಆಗಿ ಹೋಗಿತ್ತು, ಅವ್ರು ಚೆಕ್ ಮಾಡಿ ಆನ್ಲೈನಲ್ಲಿ ಅಂತ ಹೇಳ್ತಾಯಿದ್ರು. ಬಟ್ ಏನಪ್ಪ ಅಂದರೆ ಒಂದು ಸ್ಟಿಕ್ಕಿಗೆ 300 ರುಪೀಸ್ ಹೇಳಿದ್ರು. ನನಗೆ ಅದು ಕಾಸ್ಟ್ಲಿ ಅನ್ನಿಸ್ತು. ಯಾಕೋ ಆನ್ಲೈನಲ್ಲೇ ಚೆಕ್ ಮಾಡೋಣ ಅಂದ್ಕೊಂಡು ನಾನು ಬಂದೆ. ಇದು ಮಾತ್ರ 400 ಕೊಡ್ತೀವಿ ವಿತ್ ಗ್ಲಾಸ್ ಬೌಲ್ ಅಂತ ಹೇಳಿದ್ರು. ನನಗೆ ಇವಾಗ ಸದ್ಯಕ್ಕೆ ಬೇಡ, ನಾವು ಇನ್ನೂ ಚಿಕ್ಕಪೇಟೆ ಒಳಗಡೆ ಕೂಡ ಕಾಲಿಟ್ಟಿರಲಿಲ್ಲ, ಇದನ್ನ ಇಟ್ಕೊಂಡೆಲ್ಲ ಓಡಾಡೋಕ್ಕೂ ಕಷ್ಟ ಆಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಕೇಳಿದೆ ಅಷ್ಟೇ. ಅಲ್ಲಿಂದ ಇನ್ನು ಬಂದುಬಿಟ್ಟು ರಿಂಗ್ಗಳು ಇಟ್ಟಿದ್ರು. ಎಲ್ಲಿ ನೋಡಿದ್ರು ಇವಾಗ ಪಂಚಲು ಹೊದ್ದು ಬರುತ್ತೆ ನೋಡಿ, ಆ ಥರದ್ದು ರಿಂಗ್ಗಳು ಇಟ್ಟಿದ್ರು. ಅದನ್ನೊಂದು ನೋಟಿಸ್ ಮಾಡಿದೆ. ಮೆಟ್ರೋ ಅಂತ ಇದ್ದೀನಿ, ಚಿಕ್ಕಪೇಟೆನಲ್ಲಿ ಜಾಸ್ತಿ ಇವಾಗ ಇದೊಂದಿದೆ. ಅಲ್ಲಿಂದ ನಾವು ಫಸ್ಟು ಕುರ್ತಾ ನೋಡೋಕೆ ಹೋಗಿದ್ದು ಬಂದು ಏನು BBK ಅಯ್ಯಂಗಾರ್ ರೋಡಿಂದ ನೆಕ್ಸ್ಟ್ ರೈಟ್ ಟರ್ನ್ ತೊಗೊಳ್ತೀವಲ್ವ, ಚಿಕ್ಕಪೇಟೆ ಮೇನ್ ರೋಡು, ಅಲ್ಲೇ ಒಂದು ಕಬ್ಬಿನ ಜ್ಯೂಸ್ ಅಂಗಡಿ ಬರುತ್ತೆ, ಅದ್ರ ಕರೆಕ್ಟ್ ಆಪೋಸಿಟೇ ನಾವು ಹೋಗಿದ್ದು. ಪರ್ಫೆಕ್ಟ್ ಸೆಲೆಕ್ಷನ್ ಅಂತೇಳಿ ಅಪೋಸಿಟ್ ರೋಡ್ ಹೋಗಿದ ತಕ್ಷಣ ಈ ಥರ ಮೇಲ್ಗಡೆ ಬೋರ್ಡ್ ಹಾಕಿದ್ದಾರೆ. ಅಲ್ಲಿಂದ ರೈಟ್ ತೊಗೊಂಡ್ರೆ ಈ ಥರ ಒಂದು ಲಿಫ್ಟ್ ಸಿಗುತ್ತೆ. ಅಲ್ಲೇ ಪಕ್ಕದಲ್ಲೇ ಬಿಲ್ಡಿಂಗ್ ಪಕ್ಕನೇ ನಾವು ರೈಟಿಗೆ ಹೋದರೆ 4th ಫ್ಲೋರಿಗೆ ಹೋದ್ವಿ. ಅಂದರೆ ಕೆಳಗಡೆ ಎಲ್ಲ ಹೋಲ್ಸೇಲ್ ಇದೆ ಅಂತ ಅಂದ್ಕೊಳ್ತೀನಿ. ಸಿಂಗಲ್ ಪೀಸ್ ಬೇಕಂದರೆ 4th ಫ್ಲೋರ್ಗೆ ಹೋಗಬೇಕು. ನಾವೇನಲ್ಲಿ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಎಲ್ಲ ಸೆಲೆಕ್ಟ್ ಆದಮೇಲೆ ಸುಮ್ಮನೆ ಬೇರೆ ಯಾರಿಗೋ ಅವ್ರು ತೋರಿಸ್ತಾಯಿದ್ರು, ಅದನ್ನು ನನಗೆ ಇದು ಮಾಡ್ಕೊಂಡಿದ್ದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ನನಗೆ ಅವರು ಎಷ್ಟು ವೆರೈಟಿ ತೋರಿಸ್ತಾರೆ ಅಂತ ಹೇಳಿದ್ರೆ ಬೇಜಾರೇ ಮಾಡ್ಕೊಳ್ಳಲ್ಲ, ಅಷ್ಟು ವೆರೈಟಿ ತೋರಿಸ್ತಾರೆ. ನಮಗೆ ನೋಡಿ ಸುಸ್ತಾಗ್ಬಿಡ್ಬೇಕು, ಅಪ್ಪ ಸಾಕಪ್ಪ ಇಷ್ಟೇ ಅಂಥೇಳಿ. ಅದರಲ್ಲಿ ಒಂದಷ್ಟು ನನಗೆ ಮೇಯ್ನಾಗಿ ಏನು ಗೊತ್ತಾ, ಸ್ಟ್ರೈಟ್ ಕುರ್ತಾಗಿಂತ ಅಂಬ್ರೆಲಾ ಕುರ್ತಾಗಳು ಈ ನಡುವೆ ಕಂಫರ್ಟಬಲ್ ಅನಿಸುತ್ತೆ ನನಗೆ, ಆರಾಮಾಗಿರುತ್ತೆ. ಮತ್ತು ಸ್ವಲ್ಪ ಕಾಟನ್ ಕುರ್ತಾಗಳನ್ನೇ ನೋಡೋಣ, ಇನ್ನೇನು ಸಮ್ಮರ್ ಕೂಡ ಬರ್ತಾಯಿದೆ ಅಲ್ವ, ಕಾಟನ್ ಕುರ್ತಾನೇ ನೋಡೋಣ ಅಂಥೇಳಿ ಒಂದಷ್ಟು ಕಾಟನ್ ಕುರ್ತಾ, ಒಂದಷ್ಟು ಸ್ಟ್ರೈಟ್ ಕುರ್ತಾ ಕೂಡ ತೊಗೊಂಡು ಬಂದಿದ್ದೀನಿ. ಎಲ್ಲ ಆದಮೇಲೆ ಬಿಲ್ಲಿಂಗ್ ಮಾಡುವಾಗ ನಾನು ವಿಡಿಯೋ ಮಾಡ್ಕೊಂಡಿದ್ದಂಥದ್ದು. ನಾನಂದರೆ ಇದನ್ನು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ಹೋಗಿದ್ದೆ. ಸೊ ಹಾಗಾಗಿ ನನಗೆ ಇದ್ರದ್ದು ಇಷ್ಟಿಷ್ಟು ಪ್ರೈಸ್ ಅಂತ ಗೊತ್ತಿತ್ತು. ಸೊ ಇವ್ರ ಹತ್ರ ಬಂದುಬಿಟ್ಟು 250 ರುಪೀಸಿಂದನೂ ಕೂಡ ಕುರ್ತಾ ಸ್ಟಾರ್ಟ್ ಆಗುತ್ತೆ. ನಾನು 250 ರೇಂಜು, 450 ಮತ್ತು 650, 750 4 ರೇಂಜಲ್ಲೂ ಡ್ರೆಸ್ಸನ್ನು ತೊಗೊಂಡು ಬಂದಿದ್ದೀನಿ. ಯಾವ್ದು ತೊಗೊಂಡು ಬಂದಿದ್ದೀನಿ ಅಂತ ವಿಡಿಯೋ ಎಂಡಲ್ಲಿ ಹಾಗೆ ಶೇರ್ ಮಾಡ್ತೀನಿ ಆಯಿತಾ. ಅಲ್ಲಿಂದ ನನ್ನ ಫ್ರೆಂಡು ಅವಳದೇನೋ ಜ್ಯುವೆಲರಿದು ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಹೋಗಿ ಬರೋಣ ಅಂತೇಳಿ ಹೋದ್ಬಾ. ಯಾವ ದಿನ ನಾವು ಹೋಗಿದ್ದೆ ಥರ್ಸ್ಡೇ, ಎಂಥ ದಿನ ಮುಂಚೆ ಆದರೆ ಏನು ಗೊತ್ತಾ, ಸ್ಯಾಟರ್ಡೆ ಸಂಡೇ ಆದರೆ ಮಾತ್ರ ಇಷ್ಟೊಂದು ರಶ್ ಇರ್ತಾಯಿತ್ತು. ಈ ನಡುವೆ ಅಂತೂ ಚಿಕ್ಕಪೇಟೆ ಯಾವ ಟೈಮಲ್ಲಾದರೂ ಹೋಗು ಇದೇ ಥರನೇ ಇರುತ್ತೆ ರಶ್ಶು. ಅಲ್ಲಿಂದ ಹೋಗ್ತಾ ಹಾಗೆ ಶೂ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ, ಬಟ್ ನನ್ನ ಸೈಜ್ ಸಿಗಲಿಲ್ಲ. ಮತ್ತು ನನ್ನ ಫ್ರೆಂಡ್ ಕೂಡ ಪಾಪ ಬ್ಲೌಸ್ ವರ್ಕಿಗೆ ಅಂಥೇಳಿ ತೊಗೊಂಡು ಬಂದಿದ್ಲು. ಅದು ನೋಡಿದ್ರೆ ಅವ್ರದ್ದೇನೋ ಏನಿತ್ತು ಗೊತ್ತಿಲ್ಲ, ಅವರು ಅಪ್ ಟು 7th ಏನೋ ರಜಾ ಅಂತ ಹೇಳಿದ್ರು. ಸರಿ ಅಂತ ಬ್ಲೌಸ್ ವರ್ಕ್ದು ಕೆಲಸ ಆಗಲಿಲ್ಲ. ಅಲ್ಲಿಂದ ಹಾಗೆ ರಾಜಾ ಮಾರ್ಕೆಟ್ ಕಡೆ ಹೋದ್ವಿ. ಇದು ಬಂದುಬಿಟ್ಟು 150 ರುಪೀಸ್ಗೇನೋ ಜೊತೆ ಅಂತ ಹೇಳ್ತಾಯಿದ್ರು. ಬಟ್ ನನಗದೇನೋ ಅಷ್ಟಾಗಿ ಇಷ್ಟ ಆಗಿಲ್ಲ. ಕಲರ್ ಅದೇನು ಗೊತ್ತಾ, ಧೂಳು ಹಿಡಿದ್ಬಿಡ್ತು, ಅಂದರೆ ಒಂಥರ ಅದು ಶೈನಿಂಗ್ಗೆ ಹೋಗಿಬಿಡುತ್ತೆ. ಆಮೇಲೆ ಅವಳು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ಲಲ್ಲ, ಆ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಬಂದ್ಬಿಡೋಣ, ಫಸ್ಟ್ ಮನೆಗೆ ಹೋಗೋಣ ಅಂತೇಳಿ. ನಾವು ಹೋಗಿದ್ದು ಲೇಟು, ಮತ್ತು ಅಲ್ಲಿ ಡ್ರೆಸ್ಸು ಎಲ್ಲ ಸೆಲೆಕ್ಟ್ ಮಾಡೋ ಅಷ್ಟರಲ್ಲಿ ಇನ್ನೂ ಕೂಡ ಲೇಟ್ ಆಯಿತು. ಹಾಗಾಗಿ ಬಂದಿರೋ ಕೆಲಸ ಬೇಗ ಮುಗಿಸಿ ಹೊರಡೋಣ ಅಂತೇಳಿ ಅಂದ್ಕೊಂಡು ಹೋದ್ವಿ ಪಾಪ. ಸೊ ಅಲ್ಲಿ ಜ್ಯುವೆಲರಿ ಶಾಪ್ ಹತ್ರ ಏನು ಕೆಲಸಕ್ಕೆ ಅಂತೇಳಿ ಹೋದ್ವು, ಅದು ಕೂಡ ಆಗಲಿಲ್ಲ. ಏನಂತ ಹೇಳಿದ್ರೆ ಅಲ್ಲಿ ನಮಗೆ ಯಾವ ರೀತಿ ಬೇಕಿತ್ತು ಅಂದರೆ ಅವ್ರು ಯಾವುದೋ ಆರ್ಡ್ರ್ ಕೊಟ್ಟಿದ್ರಲ್ಲ ಆ ಥರ ಪೀಸಸ್ ಅವ್ರ ಹತ್ರ ಇರಲಿಲ್ಲ. ಸೊ ಹಂಗಾಗಿ ರಿಟರ್ನ್ ಬಂದ್ವಿ ನಾವು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಇಲ್ಲಿ ಕುಟ್ಟೋದು ಟಕ ಶಬ್ದ ಕೇಳಿಸ್ತಾ ಇರುತ್ತೆ, ಶಬ್ದ, ಪ್ಲೀಸ್ ಇಗ್ನೋರ್ ಅದನ್ನು. ನೆನ್ನೆ ಚಿಕ್ಕಪೇಟೆಯಿಂದ ಬಂದಾಗಲೇ ನಾನು 9:30 ಏನೋ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ನಾನು ಹೇಳಿದ್ದೆ ಇದೇ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾವ್ಯಾವ ಡ್ರೆಸ್ ತೊಗೊಂಡು ಬಂದಿದ್ದೀನಿ ಅಂತ. ಈ ಸಲ ಚಿಕ್ಕಪೇಟೆಗೆ ಹೋಗಿದ್ದು ಮೇನ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನಾನು ಯೂಶ್ವಲಿ ಯಾವಾಗಲೂ ಒಂದು ಡ್ರೆಸ್ ತೊಗೊಂಡ್ಬಿಡ್ತಾ ಇದ್ದೆ. ಇವಾಗ ಅವ್ರೇನಾದರೂ ಅಮೌಂಟ್ ಕೊಟ್ಟರೆ ಒಂದು ಡ್ರೆಸ್ ತೊಗೊಂಡ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾ ಇದೆ. ಅದು ಇಲ್ಲೆಲ್ಲ ಹತ್ರದಲ್ಲಿ ನಾವು ತೊಗೋತೀವಿ ಅಂದರೆ, ನಾನು ನೋಡಿರ್ಬೋದು ನೀವು ನನ್ನ ನ್ಯೂ ಇಯರ್ ಬ್ಲಾಗಲ್ಲಿ ನಾನು ತೊಗೊಂಡಿದ್ದಂಥ ಒಂದೇ ಒಂದು ಕುರ್ತಾಗೆ 750 ಕೊಟ್ಟೆ. ಬಟ್ ಅದು 750 ಓಕೆ ಅಂತ ಹೇಳಿದ್ರು ಕೂಡ ಫಿಟ್ಟಿಂಗ್ ಪ್ರಾಬ್ಲಮ್ ತುಂಬಾ ಬರ್ತದೆ. ಏನು ಗೊತ್ತಾ, ಬಾಡಿ ಎಲ್ಲ ಫುಲ್ಲು ಲೂಸ್ ಇರುತ್ತೆ, ಬಟ್ ಸ್ಲೀವ್ಸ್ ಅಂತ ಬಂದಾಗ ಟೈಟ್ ಬಂದ್ಬಿಡುತ್ತೆ. ಈಗ ಆನ್ಲೈನಲ್ಲೂ ಕೂಡ ಆಲ್ಮೋಸ್ಟ್ ಅದೇ ಥರ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾವುದು ವೆಬ್ಸೈಟಲ್ಲೂ ಕೂಡ ನನಗೆ ಡ್ರೆಸ್ಗಳು ಇಷ್ಟನೇ ಆಗ್ತಾ ಇಲ್ಲ ಸೊಂಟದ ಹತ್ರ ಎಲಾಸ್ಟಿಕ್ ಬಂದಿರುತ್ತೆ, ಇಲ್ಲ ಏನೋ ಬೇರೆ ಥರ ಫಿಟ್ ಪ್ರಾಬ್ಲಮ್ ಆ ಥರ ಇರುತ್ತೆ. ಸೊ ನೋಡೋಣ, ಈ ಸಲ ಆದರೂ ಚಿಕ್ಕಪೇಟೆನಲ್ಲಿ ಟ್ರೈ ಮಾಡೋಣ. ಎಷ್ಟೋ ಸಲ ನಾನು ಏನೇನಕ್ಕೋ ಚಿಕ್ಕಪೇಟೆಗೆಲ್ಲ ಹೋಗಿ ಬಂದಿದ್ದೀನಿ. ಈ ಸಲ ಡ್ರೆಸ್ಸಿಗೆ ಇದು ಮಾಡೋಣ ಅಂತ ತುಂಬ ದಿನದಿಂದ ನಾನೊಂದು ಪರ್ಫೆಕ್ಟ್ ಸೆಲೆಕ್ಷನ್ ಅಂತ ಒಂದು ಯೂಟ್ಯೂಬಲ್ಲಿ ನಾನು ನೋಡ್ತಾ ಇದ್ದೆ, ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ.
ನೋಡ್ತಾ ಇದ್ದೆ ಅಷ್ಟೇ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಪರ್ಫೆಕ್ಟ್ ಸೆಲೆಕ್ಷನ್ ಅಂತೇಳಿ ಕುರ್ತಾಗಳನ್ನ ತೋರಿಸ್ತಾ ಇದ್ದು, ಚೆನ್ನಾಗಿರ್ತಾ ಇತ್ತು. ಯಾಕೊಂದ್ಸಲ ಅಲ್ಲಿ ಟ್ರೈ ಮಾಡ್ಬೋದು. ಇವಾಗ 1,500 ಆ ಥರ ಕೊಟ್ಟು 1 ಡ್ರೆಸ್ ತೊಗೊಳೋದನ್ನ ಯಾಕೆ 3 ಡ್ರೆಸ್ ತೊಗೋಬಾರ್ದು, 450 250 ಆ ಥರ ಎಲ್ಲ ತೋರಿಸ್ತಾ ಇದ್ರು. ಸೊ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಹೋಗಿದ್ದೆ. ಬಟ್ ನನಗೆ ಅಲ್ಲಿರುವಂಥ ಕಲೆಕ್ಷನ್ಸ್ ಕೂಡ ತುಂಬಾ ಇಷ್ಟ ಆಯಿತು. ಮತ್ತು ನಾನು ಹಾಕೊಂಡು ಕೂಡ ನೋಡಿದೆ ಎಲ್ಲ, ನಾನು ಫಿಟ್ಟಿಂಗ್ ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಆ ಒಂದು ಶಾಪ್ಗೆ ಹೋಗಿ ಬಂದು ನನಗೆ ವರ್ತ್ ಅನ್ನಿಸ್ತು. ಅದರದ್ದು ಅಡ್ರೆಸ್ನೆಲ್ಲ ನಾನು ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ, ಯಾವ ರೀತಿ ಹೆಂಗೆ ಹೋಗಬೇಕು ಅಂತೇಳಿ. ಅಥವಾ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಗೂಗಲ್ ಮ್ಯಾಪ್ ಕೂಡ ಹಾಕ್ಕೊಂಡು ಹೋಗ್ಬೋದು, ಪರ್ಫೆಕ್ಟ್ ಸೆಲೆಕ್ಷನ್ ಅಂತ ಹೇಳ್ಬಿಟ್ಟು. ಅದೇನು ಹುಡುಕೋ ಅಷ್ಟೇನಿಲ್ಲ. ಮೆಟ್ರೋ ಸ್ಟೇಷನ್ ಇಳಿದಿದ ತಕ್ಷಣ ಸ್ಟ್ರೈಟ್ ಹೋದರೆ ಚಿಕ್ಕಪೇಟೆ ಮೇನ್ ರೋಡಿಗೇನು ಹೋಗುತ್ತಲ್ಲ, ಸುದರ್ಶನ್ ಸಿಲ್ಕ್ ರೋಡಿಗೆಲ್ಲ ಹೋಗುತ್ತಲ್ಲ, ಅಲ್ಲಿ ಟರ್ನ್ ತೊಗೊಂಡಿದ ತಕ್ಷಣ ಅಲ್ಲಿ ಒಂದು ಕಬ್ಬಿನ ಜ್ಯೂಸ್ ಅಂಗಡಿ ಇದೆ, ಅದ್ರ ಆಪೋಸಿಟ್ ರೋಡೇ ಹೋಗಬೇಕು. ಅಲ್ಲಿ ಹೋದರೆ ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಪರ್ಫೆಕ್ಟ್ ಸೆಲೆಕ್ಷನ್ ಅಂತ, ರೈಟ್ ಸೈಡ್ ಬರುತ್ತೆ. ಒಳಗಡೆ ಹೋದರೆ 4ನೇ ಫ್ಲೋರಲ್ಲಿ ಈ ಥರ ರಿಟೇಲಿಗೆ ತೊಗೊಳೋರಿಗೆ, ಅಂದರೆ ಸಿಂಗಲ್ ಪೀಸ್ ತೊಗೋತೀವಿ ಅಂದವ್ರಿಗೆ ಸಿಗುತ್ತೆ. ಇನ್ನು ಹೋಲ್ಸೇಲ್ ಬೇಕು ಅಂತ ಹೇಳಿದ್ರೆ ಕೆಳಗಡೆನೇ ಶಾಪ್ ಇದೆ, ಅಲ್ಲಿ ಅವರು ಕೊಡ್ತಾರೆ. ಫಸ್ಟ್ ಫ್ಲೋರಲ್ಲಿ ಏನೋ ಇದೆ ಅಂತ ಅಂದ್ಕೊಳ್ತೀನಿ, ಹೋಲ್ಸೇಲ್ ಬೇಕು ಅನ್ನೋದು. ನಾವೇನು ಹೋಲ್ಸೇಲ್ಗೆ ಹೋಗಲಿಲ್ಲ, ನನಗೆ ರಿಟೇಲ್ಗೆ ಬೇಕಿತ್ತು. ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ ಹೋಗಿದ್ದೆ. ಸೊ ತೋರಿಸ್ತೀನಿ ಒಂದೊಂದಾಗಿ ಯಾವುದು ನಾನು ಸ್ಟಾಕ್ ತೊಗೊಂಡೆ, ಯಾವುದಿದೆಲ್ಲ ತೊಗೊಂಡೆ ಇಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಫಸ್ಟಿಗೆ ಕಮ್ಮಿ ಪ್ರೈಸ್ ಇದೆ ತೋರಿಸ್ತೀನಿ. ಸೊ ಇದೆಲ್ಲ ಕೆ ಫೈರ್ ಅಂತಲೂ ಇದೆ, ಇದು ಬ್ರ್ಯಾಂಡ್ ಬಂದ್ಬಿಟ್ಟು. ಸೊ ಈ ಒಂದು ಕುರ್ತಾ ತೊಗೊಂಡೆ ನಾನು. ಇದು ಬಂದು ರೇಯಾನ್ ಕ್ಲಾತ್ ಅಂತ ಅಂದ್ಕೊಳ್ತೀನಿ, ಕಾಟನ್ ಮೇ ಬಿ ರೇಯಾನ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ನೀರಿಗೆ ಹಾಕಿ ಕೂಡ ವಾಶ್ ಮಾಡಿದ್ಮೇಲೆ ಯಾವ ರೀತಿ ಇದರದ್ದು ರಿವ್ಯೂ ಇರುತ್ತೆ ಅಂತ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಇದು ಒಂಥರ ಮಸ್ಟರ್ಡ್ ಯೆಲ್ಲೋ ಕಲರ್, ಮುಂದೆ ಬ್ಲ್ಯಾಕ್ ಕಲರ್ ನೆಕ್ ಪ್ಯಾಟ್ರನ್ ಇದೆ, ಜೊತೆಗೆ 3/4 ಸ್ಲೀವ್ಸ್ ಇದೆ. ಅದಕ್ಕೂ ಕೂಡ ಈ ಥರ ಪ್ಯಾಟರ್ನನ್ನು ಕೊಟ್ಟಿದ್ದಾರೆ. ಎಂಬ್ರಾಯ್ಡ್ರಿ ವರ್ಕ್, ಇದು ಒಂಥರ ಫಾಲ್ಸ್ ಮಿರರ್ ಹಾಕಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಸೊ ಫ್ರಂಟಲ್ಲೂ ಅಷ್ಟೇ ಇದೇ ರೀತಿ ವರ್ಕ್ ಬರುತ್ತೆ, ಮತ್ತು ಬಾಟಮಲ್ಲೂ ಕೂಡ ಈ ಥರ ಇದೆ, ಸೇಮ್ ಎಂಬ್ರಾಯ್ಡ್ರಿಂಗ್ ವರ್ಕ್ ಇದೆ, ಮತ್ತು ಫಾಲ್ಸ್ ಮಿರರ್ ಎಲ್ಲ ಇದೆ. ಫಾಲ್ಸ್ ಮಿರರ್ ಅನ್ನೋಕ್ಕಿಂತ ಒಂಥರ ನಕ್ಕಿ ಅಂತಾರಲ್ಲ ಆ ಥರ. ಇದು ಬಂದ್ಬಿಟ್ಟು ಸೈಡ್ ಸ್ಲಿಟ್ ಇರುವಂಥ ಕುರ್ತಾ, ರೇಯಾನ್ ಕ್ಲಾತ್ ಅಂತ ಅಂದ್ಕೊಳ್ತೀನಿ ನಾನು. ವಾಶ್ಗೆ ಹಾಕಿದ್ಮೇಲೆ ಗೊತ್ತಾಗುತ್ತೆ ಹಿಂಗೆ ಏನು ಅಂತೇಳಿ, ಅದಕ್ಕೆ ಒಂದು ಸೈಜ್ ದೊಡ್ಡದೇ ತೊಗೊಂಡಿದ್ದೀನಿ ನಾನು. ಎಲ್ಲಾದ್ರೂ ಸ್ವಲ್ಪ ಲೂಸ್ ಇರೋ ಅಂಥದ್ದೇ ತೊಗೊಂಡಿದ್ದೀನಿ, ವಾಶ್ಗೆ ಹಾಕಿದ್ಮೇಲೆ ಕರೆಕ್ಟಾಗಿ ಆಗುತ್ತೆ ಅಂತ. ನೋಡೋಣ ಯಾವ ರೀತಿ ವಾಶ್ ಆದಮೇಲೂ ಕೂಡ ಅದರದ್ದು ರಿವ್ಯೂನ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಹಾಕ್ಕೊಂಡಾಗ ಡ್ರೆಸ್ನ. ಸೊ ಈ ಒಂದು ಕುರ್ತಾ, ಇದಕ್ಕೆ ನಾನು 250 ರುಪೀಸ್ ಕೊಟ್ಟೆ. ಸ್ಟ್ರೈಟ್ ಕುರ್ತಾ, ಸೈಡ್ ಸ್ಲಿಟ್ ಇರುವಂಥದ್ದು, 250 ರುಪೀಸ್ ಕೊಟ್ಟೆ. ನಾನು ಆವಾಸ ಬ್ರ್ಯಾಂಡು ಕೇಳಿದೆ, ಬಟ್ ಅದರಲ್ಲಿ ಇರೋದಕ್ಕಿಂತ ಇದು ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಇದರಲ್ಲಿ 2 ಕಲರ್ ಏನಿತ್ತು, ಬಟ್ ನಾನು ಈ ಕಲರನ್ನು ತೊಗೊಂಡೆ. ಸೊ ಇದು ಬಂದ್ಬಿಟ್ಟು ನನ್ನ ಫ್ರೆಂಡ್ ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿದೆ ತೊಗೊಳ್ಳೆ ಅಂತೇಳಿ, ಅದಕ್ಕೆ ಇದನ್ನು ತೊಗೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ನಮಗೆಲ್ಲ ಅಂಬ್ರೆಲಾ ಕುರ್ತಾ ಬೇಕಿತ್ತು, ಡೈಲಿ ಯೂಸ್ಗೆ ಅಂಬ್ರೆಲಾ ಕುರ್ತಾಗಳು ಬೇಕಿತ್ತು ನನಗೆ. ಅದಕ್ಕೋಸ್ಕರ ಅಂಬ್ರೆಲಾ ಕುರ್ತಾದಲ್ಲಿ ನೋಡೋಣ ಒಂದೆರಡು ಅಂತ ಹೇಳ್ಬಿಟ್ಟು ತೊಗೊಂಡೆ. ಸೊ ಇದು ಬಂದ್ಬಿಟ್ಟು 450 ರುಪೀಸ್. ಇದಂತೂ ರಾಜಸ್ಥಾನ್ ಕಾಟನ್ ಏನೋ ಹೇಳಿದ್ರು ಅವರು. ಇದು ಬಂದ್ಬಿಟ್ಟು ಅಕ್ಕಾ ಫ್ಯಾಷನ್, ಮೇಡ್ ಇನ್ ಭಾರತ್ ಅಂತ ಇದೆ, ಅಕ್ಕಾ ಫ್ಯಾಷನ್ ಅಂತ ಇದೆ ಇದರಲ್ಲಿ ಸ್ಟಿಕ್ಕರು. ಸೊ ನಾನು ತೊಗೊಂಡಿರೋದು XXL ಸೈಜು. ಸೊ ನಾನು ಶ್ರಿಂಕ್ ಆದರೆ ನನಗೆ ಬೇಕಾಗುತ್ತೆ ಅಂತ ಒಂದು ಸೈಡ್ ಎಕ್ಸ್ಟ್ರಾ ತೊಗೊಂಡೆ. XL ಸೈಜ್ ಆದರೆ ಫಿಟ್ ಆಗಿಬಿಡುತ್ತೆ. ಸಮ್ಟೈಮ್ಸ್ ಏನು ಗೊತ್ತಾ, ಸ್ಲೀವ್ಸ್ ಕೂಡ ನನಗೆ ಟೈಟ್ ಆ ಥರ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಸೈಜನ್ನೇ ತೊಗೊಂಡಿದ್ದೀನಿ. ನೋಡ್ಬೋದು, ಇದು ಒಂಥರ ಬ್ರೌನ್ ಕಲರ್ ಇದೆ, ಬ್ರೌನು ಮತ್ತು ಫ್ರಂಟಲ್ಲಿ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ, ಫಾಲ್ಸ್ ಮಿರರ್ನ ಹಾಕಿದ್ದಾರೆ. ಮತ್ತು ಇದೆಲ್ಲ ಫುಲ್ ಪ್ರಿಂಟ್, ವೈಟ್ ಕಲರ್ ಪ್ರಿಂಟಲ್ಲಿದೆ, 3/4 ಸ್ಲೀವು. ಇದು ಬಂದ್ಬಿಟ್ಟು ಅಂಬ್ರೆಲಾ ಕುರ್ತಿ. ಫ್ಲೇರ್ ಅಂತೂ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ, ಫ್ಲೇರು ಸಕ್ಕದಾಗಿದೆ. ಇದು ಆಲ್ಮೋಸ್ಟ್ ಒಂದು 2 ಮೀಟರ್ಸ್ 2-3 ಮೀಟರ್ಸ್ವರೆಗೂ ಫ್ಲೇರ್ ಇದೆ. ಇದೆಲ್ಲ ಪ್ರಿಂಟ್ ಹೋಗುತ್ತೋ ಏನೋ ಗೊತ್ತಿಲ್ಲ. ಜೈಪುರಿ ಕಾಟನ್, ರಾಜಸ್ಥಾನ್ ಕಾಟನ್ ಅಲ್ಲ, ಜೈಪುರಿ ಕಾಟನು. ಸೊ ಇದೊಂದು ಕುರ್ತಿ ತೊಗೊಂಡೆ. ಇದಕ್ಕೆ 450 ರುಪೀಸ್ ಅಂತ ಹೇಳಿದ್ರು. ಇದೇನು ಟ್ರಾನ್ಸ್ಪರೆಂಟ್ ಏನಿಲ್ಲ, ನೋಡ್ಬೋದು. ಟ್ರಾನ್ಸ್ಪರೆಂಟ್ ಲೈನಿಂಗ್ ಇಲ್ಲ, ಟ್ರಾನ್ಸ್ಪರೆಂಟ್ ಕೂಡ ಇಲ್ಲ. ಇದಕ್ಕೆ ಲೆಂತ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನನಗೆ ಅಂದರೆ 5.3 ಇದೀನಿ ನಾನು, ನನಗೆ ಆ್ಯಂಕಲ್ ಲೆಂತ್ ಬರುತ್ತೆ. ಸೊ ಈ ಥರ ಇದೆ, ಕೆಳಗಡೆ ಕೂಡ ಈ ಥರ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಮತ್ತು ಬ್ಯಾಕ್ ಸೈಡ್ ಈ ಥರ ಟೈ ಕೂಡ ಇದೆ, ಅಕಸ್ಮಾತ್ ಲೂಸ್ ಆಯಿತು ಅಂದರೆ ಟೈ ಕೂಡ ಮಾಡ್ಕೊಳ್ಬೋದು. ಈ ಥರ ಒಂದು ಅಂಬ್ರೆಲಾ ಕುರ್ತಿನ ನಾನು ತೊಗೊಂಡ್ಬಂದೆ. 450 ರುಪೀಸ್ ಇದಕ್ಕೆ ನಾನು ಕೊಟ್ಟಿರೋದು.
ಸೊ ಇನ್ನೊಂದು ನನಗೆ ನೋಡಿದ ತಕ್ಷಣ ಇಷ್ಟ ಆಗಿದ್ದು ಅಂದರೆ ಈ ಒಂದು ಕುರ್ತಾ. ಸೊ ಇದು ಕೂಡ 450. ಅವ್ರು ಹಾಕಿದ ತಕ್ಷಣ ಅಂದರೆ ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅವರು ಎಷ್ಟು ವೆರೈಟಿ ತೋರಿಸ್ತಾರೆ ಅಂತಂದರೆ ಬೇಜಾರು ಮಾಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಅವರು ವೆರೈಟಿ ತೋರಿಸ್ತಾರೆ. ಕೆಲವೊಂದು ಕಡೆ ಹೋದರೆ ಕೆಲವೊಂದು ಕಡೆ ಹೋದರೆ ಏನು ಗೊತ್ತಾ, ನೀಟಾಗಿ ತೋರಿಸಲ್ಲ, ನಿಮ್ಗೆ ಯಾವ್ದು ಬೇಕು ಅದನ್ನ ಹೇಳಿ ಅದನ್ನ ಮಾತ್ರ ತೋರಿಸ್ತೀವಿ ಆ ಥರ ಎಲ್ಲ ಹೇಳ್ತಾರೆ. ಬಟ್ ಇವ್ರು ಆ ಥರ ಎಲ್ಲ ನೀಟಾಗಿ ಎಲ್ಲ ಥರ ಅವ್ರ ಹತ್ರ ಇರುವಂಥ ಪ್ಯಾಟರ್ನ್ಸ್ ಎಲ್ಲನೂ ಬೇಜಾರು ಮಾಡ್ಕೊಳ್ಳದೆ ತೋರಿಸಿದ್ರು. ಸೊ ಇದು ಅಷ್ಟೇ, ಫ್ರಂಟಲ್ಲಿ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಇದು ಬಂದ್ಬಿಟ್ಟು ಒಂಥರ ಪರ್ಪಲ್ ಕಲರು, ಪರ್ಪಲ್ಗೆ ಬ್ಲೂ ಕಾಂಬಿನೇಷನ್. ನನಗೆ ನೋಡಿ ತಕ್ಷಣ ಇಷ್ಟ ಆಗ್ಬಿಡ್ತು. ಸೊ 3/4 ಸ್ಲೀವ್ ಇದೆ. ಸ್ಲೀವಲ್ಲೂ ಕೂಡ ಈ ಥರ ಪ್ರಿಂಟ್ ಇದು ಮೇ ಬಿ ಪ್ರಿಂಟ್ ಹೋಗಲ್ಲ ಅಂತ ಅಂದ್ಕೊಳ್ತೀನಿ. ಪ್ರಿಂಟ್ ಮೀನ್ಸ್ ಕ್ಲಾತಲ್ಲೇ ಇರುತ್ತಲ್ಲ ಪ್ರಿಂಟ್, ಆ ಥರ ಎಕ್ಸ್ಟ್ರಾ ಪ್ರಿಂಟ್ ಆಗ್ತಾಗಲ್ಲ. ಇದು ಅಷ್ಟೇ ಅಂಬ್ರೆಲಾ ಕುರ್ತಾ. ಸೊ ಇದು ನನಗೆ ಆ್ಯಂಕಲ್ ಲೆಂತೆ ಬರುತ್ತೆ, ಕೆಳಗಡೆ ಬಾಟಮಲ್ಲೂ ಕೂಡ ಈ ರೀತಿ ಇದೆ. ಇದು ಅಷ್ಟೇ ಫ್ಲೇರ್ ನೋಡ್ಬೋದು, ಇಷ್ಟ ಬರುತ್ತೆ. ಸೊ ಇಷ್ಟು ಫ್ಲೇರ್ ಬರುತ್ತೆ ಇದು ಒಂಥರ. ಸೊ ಇದನ್ನು ಕೂಡ ಅಂಬ್ರೆಲಾ ಕುರ್ತಿನ. ಇವಾಗಂತೂ ಸಮ್ಮರ್ ಇರೋದ್ರಿಂದ ನನಗೆ ಈ ಥರ ಕಾಟನ್ ಥರ ಇರೋದು ಮತ್ತು ಅಂಬ್ರೆಲಾ ಕುರ್ತಿಗಳು ತುಂಬಾ ಕಂಫರ್ಟಬಲ್ ಅನಿಸುತ್ತೆ. ಸ್ವಲ್ಪ ಲೂಸ್ ಆಗಿರೋದು, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಸೊ ಇದಕ್ಕೂ 450 ರುಪೀಸ್ ನಾನು ಕೊಟ್ಟಿದ್ದಂಥದ್ದು. ಗ್ರ್ಯಾಂಡಾಗಿರೋ ಕುರ್ತಿ ಏನು ತೊಗೊಳ್ಳಿಲ್ಲ. ಸೊ ಇವ್ರ ಹತ್ರನೇ ಲೆಗ್ಗಿನ್ಸ್ ಕೂಡ ಸಿಗುತ್ತೆ, ಅದು ಕೂಡ ಚೆನ್ನಾಗಿದೆ. ಸೊ ಇವ್ರ ಹತ್ರನೇ ಲೆಗ್ಗಿನ್ಸ್ ಕೂಡ ಸಿಗುತ್ತೆ. ನಾನು ಒಂದೇ ಒಂದು ಲೆಗ್ಗಿನ್ಸ್ ತೊಗೊಂಡು ಬಂದೆ, ಅದೊಂದು ಕಲರ್ ನನಗೆ ಎಲ್ಲೂ ಸಿಗ್ತಾ ಇರಲಿಲ್ಲ, ಅದಕ್ಕೆ ಅದನ್ನು ತೊಗೊಂಡು ಬಂದೆ. ಸೊ ನೆಕ್ಸ್ಟ್ ಕುರ್ತಾ ಬಂದ್ಬಿಟ್ಟು ಈ ಥರ ಒಂದು ರಾಮ ಗ್ರೀನ್ ಅಥವಾ ಬ್ಲೂ ಏನು ಹೇಳ್ತಾರೆ ಗೊತ್ತಿಲ್ಲ, ಆ ಥರ ಒಂದು ಕುರ್ತಾ. ಇದು ಅಷ್ಟೇ ಫ್ರಂಟಲ್ಲಿ ಈ ರೀತಿ ನೆಕ್ಕನ್ನು ಕೊಟ್ಟಿದ್ದಾರೆ ಮತ್ತು ಇದು ಆರ್ಗೆನ್ಸಾ ಫ್ಯಾಬ್ರಿಕ್ ಹಾಕಿದ್ದಾರೆ ಇದಕ್ಕೆ. ಸೊ ಫ್ರಂಟ್ ನೆಕ್ಕಲ್ಲಿ ಆರ್ಗೆನ್ಸಾ ಫ್ಯಾಬ್ರಿಕ್ ಇದೆ, ಅದರಲ್ಲಿ ಈ ಥರ ಎಂಬ್ರಾಯ್ಡ್ರಿ ವರ್ಕು ವಿತ್ ಪಾಲ್ಸ್ ಮಿರರ್ ಜೊತೆ ಇದೆ. ಇದು ಅಷ್ಟೇ ಅಂಬ್ರೆಲಾ ಕುರ್ತಾ ಮತ್ತು 3/4 ಸ್ಲೀವ್ಸ್ ಇದೆ. ಸ್ಲೀವ್ಸಲ್ಲೂ ಕೂಡ ಅದೇ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ. ಮತ್ತು ಇದು ಬಂದ್ಬಿಟ್ಟು ಆರ್ಗೆನ್ಸಾ ಬಟ್ಟೆನ ಹಾಕಿರೋವಂಥದ್ದು, ಆರ್ಗೆನ್ಸಾ ಬಟ್ಟೆ ಮೇಲೆ ಎಂಬ್ರಾಯ್ಡ್ರಿ ಮಾಡಿ ಹಾಕಿರೋವಂಥದ್ದು. ಇದು ಅಷ್ಟೇ ಫುಲ್ ಲೆಂತ್ ಇರೋವಂಥದ್ದು, ಆ್ಯಂಕಲ್ ಲೆಂತ್ ಬರುತ್ತೆ. ಜೊತೆಗೆ ಇಲ್ಲಿ ಕೆಳಗಡೆ ನೋಡ್ಬೋದು ಈ ಥರ ಆಮೇಲೆ ಕೂಡ ಇದು ಆರ್ಗೆನ್ಸಾ ಬಟ್ಟೆನಲ್ಲಿ ಎಂಬ್ರಾಯ್ಡ್ರಿ ಆಗಿರೋವಂಥದ್ದು. ಬಾಟಮಲ್ಲಿ ಈ ರೀತಿ ಡಿಸೈನ್ ಇದೆ. ಸ್ಲೀವ್ಸಲ್ಲೂ ಕೂಡ ಇದೆ, ಫ್ರಂಟ್ ನೆಕ್ಕಲ್ಲಿ ಈ ಥರ ಇದೆ. ಪ್ರಿಂಟ್ ಬಂದ್ಬಿಟ್ಟು ಫ್ಲೋರಲ್ ಪ್ರಿಂಟ್. ಇದೆಲ್ಲ ಜೈಪುರ್ ಕಾಟನ್ ಅಂತಲೇ ಹೇಳಿದ್ರು ಅವರು. ಸೊ ಇದ್ರದ್ದು ಬ್ರ್ಯಾಂಡ್ ಬಂದ್ಬಿಟ್ಟು ಪನಕ್ಕುಡಿ ಅಂತಲೂ ಇದೆ. ನಾರ್ಮಲ್ ಮಿಷಿನ್ ವಾಶ್ ಅಂತ ಇದೆ. ಸೊ ಈ ಒಂದು ಕುರ್ತಾನ ತೊಗೊಂಡೆ. ಇದಕ್ಕೆ ನಾನು ಕೊಟ್ಟಿದ್ದು 650 ರುಪೀಸ್ ಈ ಒಂದು ಕುರ್ತಾಗೆ. ಇದು ವಿತ್ ದುಪಟ್ಟ ಬರುತ್ತೆ. ಸೊ ಇದು ವಿತ್ ದುಪಟ್ಟ ಬರುತ್ತೆ, ಈ ಥರ ಕಾಟನ್ ದುಪಟ್ಟ ಕೊಟ್ಟಿದ್ದಾರೆ. ಇದೇನು ಅವಶ್ಯಕತೆ ಇಲ್ಲ, ದುಪಟ್ಟ ಅವಶ್ಯಕತೆ ಇರಲಿಲ್ಲ, ಬಟ್ ಅವರು ಪ್ರೊವೈಡ್ ಮಾಡಿದ್ದಾರೆ ಅಂತ ತೊಗೊಂಡು ಬಂದೆ. ಸೊ ನೋಡ್ಬೋದು ಈ ಥರ ಲೇಸ್ ಇದೆ ಮತ್ತು ಅಗಲನೂ ಕೂಡ ಪರವಾಗಿಲ್ಲ. ಸೊ ವಿಡ್ತ್ ಕೂಡ ಚೆನ್ನಾಗಿದೆ, ಲೆಂತ್ ಕೂಡ ಚೆನ್ನಾಗಿದೆ ದುಪಟ್ಟ. ಸೊ ಏನು ಅವಶ್ಯಕತೆ ಇರಲಿಲ್ಲ, ಬಟ್ ಓಕೆ, ನಾನು ಬಿಸಿಲಿಗೆಲ್ಲ ಹೋಗ್ತೀವಿ ಅಂತ ಹೇಳಿದ್ರೆ ಆರಾಮಾಗಿ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಅವಾಗ ಎಲ್ಲ ಕವರ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಸೊ ಇದಕ್ಕೂ ಅಷ್ಟೇ ಬ್ಯಾಕಲ್ಲಿ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಕುರ್ತಾನ ತೊಗೊಂಡೆ. ಸೊ ಈ ಒಂದು ಕುರ್ತಾ ತೊಗೊಳ್ತಾ ಇದ್ದಂಗೆ ಅಲ್ಲಿದ್ದವ್ರು ಒಂದು 2-3 ಜನ ಕೂಡ ಈ ಥರ ಕುರ್ತಾ, ಸೇಮ್ ಕುರ್ತಾ ಅಂದರೆ ಬೇರೆ ಬೇರೆ ಸೈಜಲ್ಲಿ ತೊಗೊಂಡು, ಈ 3 ಕುರ್ತಾ ಅಷ್ಟೇ, 3 ಅಂಬ್ರೆಲಾ ಥರ ತೊಗೊಂಡಿದ್ದು. ಈ ಸ್ಟ್ರೈಟ್ ಕುರ್ತಾಗಳನ್ನ ತೊಗೊಳ್ಳೋಣ ಅಂತೇಳಿ ತೊಗೊಂಡಿದ್ದಂಥದ್ದು. ಎಲ್ಲ ಅಂಬ್ರೆಲಾ ಥರನೇ ತೊಗೊಳೋದಕ್ಕಾಗಲ್ಲ. ಸೊ ಹಂಗಾಗಿ ಈ ಒಂದು ಕುರ್ತಾ ಬಂದ್ಬಿಟ್ಟು ಇದು ಒಂಥರ ಮೆಟೀರಿಯಲ್, ಇದು ಏನು ಹೇಳ್ತಾರೆ ಗೊತ್ತಿಲ್ಲ, ಶಿಫಾನ್ ಏನೋ ಹೇಳ್ತಾರೆ ಇದಕ್ಕೆ, ಆ ಥರ ಮೆಟೀರಿಯಲ್ ಇರೋವಂಥದ್ದು, ಶಿಫಾನೇ ಅಂತ ಅಂದ್ಕೊಳ್ತೀನಿ. ಸೊ ಇದು ಅಷ್ಟೇ 3/4 ಸ್ಲೀವು, ಫ್ರಂಟಲ್ಲಿ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ. ಸೊ ನೋಡಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಥರ ವರ್ಕ್ ಇದೆ. ಎಂಬ್ರಾಯ್ಡ್ರಿ ಮೀನ್ಸ್ ಇದು ಸೀಕ್ವೆನ್ಸ್ ವರ್ಕ್ ಇದೆ, ಹ್ಯಾಂಡ್ ಎಂಬ್ರಾಯ್ಡ್ರಿ ಥರ ಸೀಕ್ವೆನ್ಸ್ ವರ್ಕನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲೂ ಕೂಡ ಒಂಥರ ಗ್ರೀನ್ ಕಲರ್ ಪರ್ಲ್ ಎಲ್ಲನೂ ಹಾಕಿದ್ದಾರೆ, ಸ್ಟೋನು ಪರ್ಲ್ ಎಲ್ಲ ಹಾಕಿದ್ದಾರೆ. ಮತ್ತು ಅಲ್ಲೆಲ್ಲ ಈ ರೀತಿ ಸಣ್ಣದಾಗಿ ಬೀಡ್ಸ್ ಕೂಡ ಹಾಕಿದ್ದಾರೆ. ಸೊ
ಇದು ಬಂದ್ಬಿಟ್ಟು ಸ್ಟ್ರೈಟ್ ಕುರ್ತಾ, ಇದು ಫುಲ್ ಸೆಟ್ ಕುರ್ತಾ ಸೆಟ್ ನಾನು ತೊಗೊಂಡಿರೋವಂಥದ್ದು. ಸೊ ಇದಕ್ಕೆ ಪ್ಯಾಂಟ್ ಬಂದ್ಬಿಟ್ಟು ಈ ರೀತಿಯಾಗಿದೆ, ಸೇಮ್ ಕ್ಲಾತಲ್ಲೇ ಇದೆ, ಬಟ್ ಪ್ಯಾಂಟಲ್ಲಿ ಲೈನಿಂಗ್ ಇದೆ. ಸೊ ಈ ಥರ ಪಾಲಿಸ್ಟರ್ ಲೈನಿಂಗ್ ಹಾಕಿದ್ದಾರೆ. ಬಟ್ ನಾನು ಬೇರೆದಕ್ಕೆ ಹೋಲಿಸಿದ್ರೆ ಇದ್ರದ್ದು ಪ್ಯಾಂಟ್ ನನಗೆ ಕರೆಕ್ಟಾಗಿ ಫಿಟ್ ಆಗ್ತಾ ಇದೆ. ಫಿಟ್ ಮೀನ್ಸ್ ಸ್ವಲ್ಪ ಲೂಸೇ ಇದೆ. ಬೇರೆ ಕಡೆ ಎಲ್ಲ ನಾನು ತೊಗೊಂಡ್ರೆ ಏನು ಗೊತ್ತಾ, ಪ್ಯಾಂಟ್ ಆಗೋದೇ ಇಲ್ಲ, ಆ ಸೈಜಿಗೆ ಪ್ಯಾಂಟೇ ಆಗೋದಿಲ್ಲ, ಎಕ್ಸ್ಟ್ರಾ ತೊಗೊಂಡು ಪ್ಯಾಂಟ್ ಆಗ್ತಾ ಇರಲಿಲ್ಲ. ಬಟ್ ಈ ಪ್ಯಾಂಟ್ ಅಂತೂ ಕರೆಕ್ಟಾಗಿ ನನಗೆ ಫಿಟ್ಟಿಂಗ್ ಥರನೇ ಇದೆ. ಸೊ ಇದೊಂದು ಮತ್ತೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಪ್ಯಾಂಟಲ್ಲಿ ಎಲಾಸ್ಟಿಕ್ ಇದೆ ವಿತ್ ಲೈನಿಂಗ್ ಇದೆ, ಪಾಲಿಸ್ಟರ್ ಲೈನಿಂಗ್ ಕೊಟ್ಟಿದ್ದಾರೆ. ಫಿಟ್ಟಿಂಗ್ ಕೂಡ ನನಗೆ ಇಷ್ಟ ಆಯಿತು. ಅದಕ್ಕೆ ದುಪ್ಪಟ್ಟ ಬಂದ್ಬಿಟ್ಟು ವೈಟ್ ಕಲರ್ ಇದೆ ದುಪ್ಪಟ್ಟ, ಒಂಥರ ವೈಟ್ಗೆ ಗೋಲ್ಡನ್ ಜರಿ ಒಂಥರ ದುಪ್ಪಟ್ಟ ಕೊಟ್ಟಿದ್ದಾರೆ. ಸೊ ಗೋಲ್ಡನ್ ಜರಿ ಬಂದಿದೆ ಇಲ್ಲಿ, ಮತ್ತು ಪಿಂಕ್ ಕಲರು ಪ್ರಿಂಟ್ ಇದೆ. ಇದೊಂಥರ ತುಂಬ ತೆಳು ಇದೆ ಕ್ಲಾತು, ಬಟ್ ಓಕೆ, ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಇದರಲ್ಲೇ ಬರೀ ಪಿಂಕ್ ಆರೆಂಜ್ ಕಲರ್ ದುಪ್ಪಟ್ಟ ಇರೋದೇ ಇತ್ತು, ಬಟ್ ನನಗೆ ಸ್ವಲ್ಪ ಕಾಂಟ್ರಾಸ್ಟ್ ಆಗಿರಲಿ ಅಂತ ಹೇಳಿ ತೊಗೊಂಡೆ. ಎಲ್ಲ ಆರೆಂಜ್ ಆಗಿಬಿಟ್ರೆ, ಈಗ ಟಾಪು ಆರೆಂಜು, ಪ್ಯಾಂಟು ಆರೆಂಜು, ಮತ್ತು ದುಪ್ಪಟ್ಟನೂ ಆರೆಂಜ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದು. ಸೊ ನೋಡಿ ಈ ರೀತಿ ಬರುತ್ತೆ ಹಾಕ್ಕೊಂಡು. ಸೊ ಇದಕ್ಕೆ ನಾನು ಫುಲ್ ಸೆಟ್ಟಿಗೆ ಕೊಟ್ಟಿರುವಂಥದ್ದು 750 ರುಪೀಸ್. 750 ರುಪೀಸ್ ಕೊಟ್ಟೆ ಈ ಒಂದು ಡ್ರೆಸ್ಗೆ. ಚೆನ್ನಾಗಿದೆ ಕ್ವಾಲಿಟಿ, ಸೊ ತುಂಬಾ ಚೆನ್ನಾಗಿದೆ. ಕೊಲಾಬ್ರೇಷನ್ ಎಲ್ಲ ನಾನು ಹೇಳ್ದಾಗೇ, ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ದೀನಿ. ನಿಮಗೆ ಆದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ಔಟ್ ಮಾಡಿ. ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನೇನು ಕೋರ್ಸ್ಗೆ ಸಾಥರದೆಲ್ಲ ಮಾಡಲ್ಲ. ಇದು ಬಿಟ್ಟರೆ ಇನ್ನೇನು ತೊಗೊಂಡ್ವಿ, ನನ್ನ ಫ್ರೆಂಡು ಸ್ಲಿಪ್ಪರ್ಸ್ ತೊಗೊಂಡ್ಳು. ಆಮೇಲೆ ಸ್ಲಿಪ್ಪರ್ಸ್ ಮೀನ್ಸ್ ಶೂಸ್ ತೊಗೊಂಡ್ಳು. ಲಾಸ್ಟ್ ಟೈಮ್ ಏನೋ ತೊಗೊಂಡಿದ್ದಂತೆ ಚೆನ್ನಾಗಿತ್ತು, ಬಟ್ ಅದು ಮಿಸ್ ಆಗಿದೆ ಎಲ್ಲೋ ಅಂತ ಹೇಳ್ಬಿಟ್ಟು ಅದೊಂದು ತೊಗೊಂಡ್ಳು ಅವಳು ಅಷ್ಟೇ. ಆಮೇಲೆ ಮತ್ತು ಜ್ಯುವೆಲರಿ ಶಾಪ್ಗೆ ಹೋಗಿದ್ವಿ. ಅವರು ಏನು ಹೋಲ್ಸೇಲಾಗಿ ತೊಗೋತಾಳೆ ಅಂತ ಹೇಳ್ಬಿಟ್ಟು ಈ ಒಂದು ಏನು ಇಯರಿಂಗ್ಸ್, ಸಾರಿ ಯಾಕೋ ಇವತ್ತು ತುಂಬ ಇದಾಗ್ತಾಯಿದೆ. ಸೊ ಈ ಒಂದು ಇಯರಿಂಗ್ಸ್ ಏನು ನಾನು ತೊಗೊಂಡಿದ್ನಲ್ಲ ಅವಳ ಹತ್ರ ಪರ್ಚೇಸ್ ಮಾಡಿದಂಥದ್ದು. ಇದು ತುಂಬ ಜನ ಆರ್ಡರ್ ಕೇಳ್ತಾ ಇದ್ರಂತೆ, ಅದನ್ನು ಕೇಳ್ಕೊಂಬರೋಣ ಬಾಳೆ ಅಂತ ಹೋದ್ರು. ಬಟ್ ಅವರು ಸದ್ಯಕ್ಕೆ ಸ್ಟಾಕ್ ಇರಲಿಲ್ಲ ಅವ್ರ ಹತ್ರ. ಸೊ ನೆಕ್ಸ್ಟ್ ವೀಕ್ ಬರುತ್ತೆ ಮೇಡಮ್, ಮಂಡೇ ಬನ್ನಿ ಅಂತ ಹೇಳಿದ್ರು. ಪಾಪ ಅವಳು ಕೆಲಸ ಆಗಲಿಲ್ಲ. ಸೊ ನೆಕ್ಸ್ಟ್ ಮಂಡೇ ಬರುತ್ತೆ, ಅವಾಗ ಬನ್ನಿ ಮೇಡಮ್ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅದಷ್ಟು ಇದು ಮಾಡ್ಕೊಂಡು ಬಂದ್ವಿ. ಇನ್ನು ಚಿಕ್ಕಪೇಟೆ ಫುಲ್ಲು ಹೇಳ್ಬೇಕು ಅಂತ ಹೇಳಿದ್ರು, ಎಲ್ಲಿ ನೋಡಿದ್ರು ಇನ್ವಿಸಿಬಲ್ ಚೈನ್, ಎಲ್ಲಿ ನೋಡಿದ್ರು ಇನ್ವಿಸಿಬಲ್ ಚೈನ್ 150 ರುಪೀಸ್. ಯಾವುದಾದ್ರೂ ತಗೋ 150, ಕಮ್ಮಿದಾದ್ರೂ ತಗೋ, ಜಾಸ್ತಿದಾದ್ರೂ ತಗೋ, ಆ ಥರ. ಸೊ ನಾನಂತೂ ತುಂಬ ಕಲೆಕ್ಷನ್ಸ್ ತೊಗೊಂಡಿದ್ದೀನಿ, ಆಲ್ಮೋಸ್ಟ್ ಒಂದು 5 ಇನ್ವಿಸಿಬಲ್ ಚೈನ್ ಇದೆ ನನ್ನ ಹತ್ರ. ಹಾಗಾಗಿ ಜಾಸ್ತಿ ನಾವೇನು ತೊಗೊಳ್ಳಿಲ್ಲ ಈ ಸಲ. ಜ್ಯುವೆಲರಿಗಂತೂ ನಾನು ಹಂಗೂ ಹೇಳ್ಬಿಟ್ಟಿದ್ದೊಳಗೆ ನಾವು ಒಳಗಡೆನೇ ಬರಲ್ಲ ಕಣೆ ಅಂತ. ಬಟ್ ನನಗೆ ಒಂದು ಮೆರೂನ್ ಕಲರಲ್ಲಿ ಬೇಕಿತ್ತು. ಗ್ರೀನ್ ಕಲರ್ ತೊಗೊಂಡಿದ್ದೆ, ಗ್ರೀನ್ ಇದೆ, ಬ್ಲ್ಯಾಕ್ ಇದೆ, ಪರ್ಪಲ್ ಇದೆ. ಸೊ ಒಂದು ಮೆರೂನ್ ಕಲರಲ್ಲಿ ಬೇಕು ಕಣೆ, ಯಾಕೆಂದರೆ ತುಂಬ ಸೀರೆಗಳು ನನ್ನ ಮೆರೂನ್ ಶೇಡಲ್ಲೂ ಕೂಡ ಇದೆ. ಹಂಗೆ ಅಂದ್ಕೊಳ್ತಾ ಇದ್ದೆ, ಅದು ಹೋಗಿ ನೋಡಿದೆ. ಅದು ಸೊ ಲಾಸ್ಟ್ ಟೈಮ್ ಹೋದಾಗ ನಾನು ಗ್ರೀನ್, ಬ್ಲ್ಯಾಕ್ ಮತ್ತು ಪರ್ಪಲ್ ತೊಗೊಂಡಿದ್ದೆ, ಇಲ್ಲ ಮೆರೂನ್ ತೊಗೊಂಡಿದ್ದೆ. ಸೊ ಈ ಸಲ ಮೆರೂನ್ ತೊಗೊಂಡು ಬಂದಿದ್ದೀನಿ. ಬಟ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ಗ್ರೀನ್ ಏನಿದೆ, ಗ್ರೀನ್ ಮತ್ತು ಬ್ಲ್ಯಾಕ್ ಬಂದ್ಬಿಟ್ಟು ನೋಡ್ಬೋದು. ಗ್ರೀನ್ ಬಂದ್ಬಿಟ್ಟು 4 ಲೈನ್ಸ್ ಇದೆ, ಬ್ಲ್ಯಾಕ್ ಅಷ್ಟೇ 4 ಲೈನ್ಸ್ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಲಾಸ್ಟ್ ಟೈಮ್ ಇದನ್ನೆಲ್ಲ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ಹಾಗಾಗಿ ತೋರಿಸ್ತಾ ಇಲ್ಲ ನಾನು. ಸೊ ಇದು ಅಷ್ಟೇ, ಬ್ಲ್ಯಾಕ್ ಅಷ್ಟೇ 4 ಲೈನಲ್ಲಿದೆ, 4 ಲೈನಲ್ಲಿದೆ ಕ್ರಿಸ್ಟಲ್ ಬೇಕ್ಸ್. ಸೊ ಬಟ್ ಇದು ಮಾತ್ರ ನನಗೆ 3 ಲೈನ್ಸ್ ಇತ್ತು. ಸೊ ಅದೊಂದೇ ಬೇಜಾರಾಗಿದ್ದು. ಇದು ಕೂಡ 4 ಲೈನ್ ಇದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನ್ನಿಸ್ತು. ಸೊ ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿದೆ. ಪೆಂಡೆಂಟ್ ಅಂತೂ ಸೇಮ್ ಗೋಲ್ಡ್ ಫಿನಿಶಿಂಗ್ ಇದೆ, ಹಾಗೆ ಇದೆ. ಗ್ರೀನು, ರೆಡ್ಡು ಮತ್ತು ವೈಟ್ ಸ್ಟೋನು, ಪರ್ಲು ಎಲ್ಲನೂ ಇದೆ. ಸೊ ಪೆಂಡೆಂಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಬಟ್ 3 ಲೈನ್ ಇತ್ತು ಅಷ್ಟೇ. ಸೊ ಇರಲಿ ಪರವಾಗಿಲ್ಲ, ಇದೊಂದೇ ಲಾಸ್ಟ್ ಪೀಸ್ ಅಂತ ಅಂದ್ಕೊಳ್ತೀನಿ. ಇದ್ರ ಜೊತೆ ಇನ್ನೊಂದಿತ್ತು, ಬಟ್ ಅದು ಅಷ್ಟೊಂದೇನು ಲುಕ್ ಇರಲಿಲ್ಲ. ಕಲರ್ ಅಂದರೆ ಪೆಂಡೆಂಟಲ್ಲಿ ಅಷ್ಟೊಂದು ಲುಕ್ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ತೊಗೊಂಡೆ, ಮೆರೂನ್ ಕಲರ್ ಈ ರೀತಿ ಕಾಣಿಸುತ್ತೆ.
ಸೊ ಇದೊಂದೇ ಪೀಸ್ ಇದ್ದಿದ್ದು, ಇದೊಂದೇ ಪೀಸ್ ಇದೆ ಅಂತ ಅವ್ರು ನಮ್ಗೆ ಕಮ್ಮಿನೂ ಹಾಕ್ಕೊಟ್ರು, ತೊಗೊಂಡು ಬಂದ್ವಿ. ಕಮ್ಮಿ ಡೀಲಲ್ಲಿ ನಮಗೆ ಒಂದು ಸರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಇದೆ. ಈ ಒಂದು ಸರ ಮೆರೂನ್ ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಮೆರೂನ್ ಕಲರ್ ಒಂದು ತೊಗೊಂಡ್ಬಂದೆ. ಇದಿಷ್ಟು ನಾನು ಚಿಕ್ಕಪೇಟೆಯಿಂದ ತೊಗೊಂಡು ಬಂದಿರೋಂಥದ್ದು. ಸೊ ಎಲ್ಲ ಸರಗಳನ್ನ ಒಂದೇ ಇದರಲ್ಲಿ ಹಾಕಿಟ್ಬಿಟ್ಟಿದ್ದೀನಿ, ಒಂದೊಂದಕ್ಕೆ ಒಂದೊಂದು ಬಾಕ್ಸ್ ಹಾಕಿ ಮುಟ್ಕೋತಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ನಾನು ಚಿಕ್ಕಪೇಟೆಯಿಂದ ತೊಗೊಂಡು ಬಂದಿದ್ದಂತಹ ಕಲೆಕ್ಷನ್. ಇದನ್ನೆಲ್ಲ ವೇರ್ ಮಾಡಿದಾಗ ನಾನು ಬ್ಲಾಗಲ್ಲೇ ಶೇರ್ ಮಾಡ್ತೀನಿ ಯಾವ ರೀತಿ ಹೇಗೆ ಏನು ಅಂತೇಳಿ. ಒಂದ್ಸಲ ವೇರ್ ಮಾಡಿ ನೋಡಿದ್ದೀನಿ, ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ. ಒಂದೇ ಒಂದು ಟಾಪ್ ಮಾತ್ರ ನನಗೆ ಸ್ವಲ್ಪ ಟೈಟ್ ಅನ್ನಿಸ್ತು, ಬಟ್ ಮಿಕ್ಕಿದೆಲ್ಲ ಕರೆಕ್ಟು ಫಿಟ್ಟಿಂಗ್ ಆ ಥರ ಬಂದಿದೆ ನನಗೆ. ಸೊ ಇದನ್ನೆಲ್ಲ ವೇರ್ ಮಾಡಿದಾಗ ಹಾಗೆ ಬ್ಲಾಗಲ್ಲೂ ಕೂಡ ಶೇರ್ ಮಾಡ್ತೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.